ಸುಮ್ಮನೆ ಭಾಷೆಕಾಗಿ ಮಾತಾಡ್ಬೋದಾ? ಬೇಕಿದ್ರೆ ಇವ್ರಿಗೆ ಹೋಗಿ ಕೇಳಿ ಪಾಕಿಸ್ತಾನಿಗೆ. ಟಾಕ್ ಎನಿಥಿಂಗ್ ವಾಟ್ ಎವರ್ ಯು ವಾಂಟ್ ಟು ಟಾಕ್ ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್. ಏನ್ ಕಾರಣ ಏನ್ರಿ ಚೀಫ್ ಮಿನಿಸ್ಟರ್ಗೆ ನೀವು ಹೋಗಿ ಪಾಕಿಸ್ತಾನ ಹೋಗಿ ಅಂತ ಹೇಳಕ್ಕೆ? ಏನ್ ಕಾರಣ ಏನು? ನೀವು ಕೇಳ್ಬೇಕಿಲ್ಲ, ವಾಟ್ ಇಸ್ ದ ರೀಸನ್? ಅವ್ರು ಹೇಳ್ತಾ ಇರೋದು ಮುಸ್ಲಿಮರನ್ನ ಎತ್ಕಡ್ತಾ ಇದಾರೆ, ಹಿಂದೂಗಳನ್ನ ತುಷ್ಟೀಕರಣ ಮಾಡ್ತಾ ಇದಾರೆ. ಇವರಿಂದ ಹಿಂದೂಗಳು ಹಾಳಾಗೋಗಿದಾರಲ್ಲ, ಇವ್ರು ಹೋಗ್ಬೇಕು, ಈ ದೇಶ ಬಿಟ್ಟು ಇವ್ರು ಹೋಗ್ಬೇಕು. 10 ವರ್ಷ ಆಗಿದೆ, ಹಿಂದೂ ತೊಂದರೆ ಅಂತ ಇವ್ರು ಹೇಳ್ತಿದ್ದಾರೆ. ಹಿಂದೂ ಕತ್ತರೆ ಅಂತ ಹೇಳೋರು ಯಾರು ಹೇಳ್ತಿದಾರ್ರಿ? ಕಾಂಗ್ರೆಸ್ ಅವರು ಮುಸ್ಲಿಂ ಓಲೈಕೆ. ಅದು ಬೇರೆ ಬಿಡ್ರಿ, ಕಾಂಗ್ರೆಸ್ ಓಲೈಕೆ. ಇವ್ರು ಏನ್ ಬೇರೆ ಮಾಡ್ತಾ ಇದಾರೆ? ಇವ್ರು ಯಾರು ಓಲೈಕೆ ಮಾಡ್ತಾ ಇದಾರೆ? ಇವ್ರದ್ದು ಯಾರು ಓಲೈಕೆ ಮಾಡ್ತಾ ಇದಾರೆ ಅಂತ ಇವ್ರು? ಏನ್ ಮುಸಲ್ಮಾನರಿಗೆ ಏನ್ ಓಲೈಕೆ ಮಾಡ್ತೀವಿ ನಾವು? ಈ ದೇಶದ ಸಂವಿಧಾನ ಇದೆ, ಸಂವಿಧಾನ ಪ್ರಕಾರ ಇದಾರೆ. ಓಲೈಕೆ ಮಾಡಕ್ಕೆ ಏನಿದ್ದಾರೆ? ಸುಮ್ನೆ ಇವ್ರು ಹೇಳ್ಬಿಟ್ರೆ ಇವ್ರು ಹೇಳೋದ ಅರ್ಥ ಆಯ್ತು ಆಗ್ಲಲ್ಲ? ಓಲೈಕೆ ಮಾಡ್ತಾರೆ ಏನ್ರಿ ಓಲೈಕೆ ಮಾಡಿದೀವಿ? ಬೇರೆ ಕೆಲಸ ಅವ್ರಿಗೆ ಹೇಳಕ್ ಬಿಟ್ರೆ ಪ್ರತಿ ಸದಕ್ಕೂ ಬರೋದು ಮುಸಲ್ಮಾನರಿಗೆ ಓಲೈಕೆ ಮಾಡ್ತಾರೆ. ಏನ್ ಓಲೈಕೆ ಮಾಡಿದೀವ್ರಿ? ಈ ದೇಶದ ಸಂವಿಧಾನದಲ್ಲಿ, ಕಾನೂನಲ್ಲಿ ಏನ್ ಪ್ರಾವಿಷನ್ ಇದೆ ಅದ್ರ ಪ್ರಕಾರ ಇದೀವಿ ನಾವು. ಕಾಂಗ್ರೆಸ್ ಪಕ್ಷ ಎಲ್ಲರ ಸರ್ವಧರ್ಮನ ನೋಡ್ಕೊಂಡು ಹೋಗ್ತಕ್ಕಂಥ ಪಕ್ಷ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಸಣ್ಣ ಪಂಗಡಗಳಿಗೆ, ಐಂದ ವರ್ಗಗಳಿಗೆ, ಎಲ್ಲ ವರ್ಗಗಳಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಸುಮ್ಮನೆ ಅಗಲಾಲ ಬರೋದು ಮುಸ್ಲಿಂ ಓಲೈಕೆ ಮಾಡ್ತೀವಿ. ಏನ್ರಿ ಮುಸ್ಲಿಂ ಓಲೈಕೆ ಮಾಡಿವಿ? ಈ ದೇಶ ಎಷ್ಟು ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದು ಬೇರೆ ಏನ್ ಮಾತಾಡ್ತಾರೆ ಹೇಳ್ರಿ? ಈ ದೇಶ 10 ವರ್ಷ ಆಯ್ತು ಮೋದಿ ಸಾಹೇಬ್ರ ಕೈಯಲ್ಲಿ ಕೊಟ್ಟಿದೀವಿ. ಏನ್ರಿ ಚರ್ಚೆ ಇದೆ? ಬೆಳಗ್ಗೆ ಏನ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ? ಸೈನ್ಸ್ ಅಂಡ್ ರಿಸರ್ಚ್ ಬಗ್ಗೆ ಏನಾರ ಇದೆಯಾ? ಸ್ಯಾಟಲೈಟ್ಗಳು ಎಷ್ಟಿದಾವೆ ಈ ದೇಶದಲ್ಲಿ ಇನ್ವೆಂಟ್ ಆಗಿದೆ ಅನ್ನೋ ಚರ್ಚೆ ಇದೆಯಾ? ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿ ನನ್ನ ಚರ್ಚೆಗಳಿದಾವ? ದಿನಾ ಬೆಳಿಗ್ಗೆ ಬರೀ ಇದೇನಾ? ಎಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರಗಳಿದಾವೆ, ಬರೇ ಮುಸ್ಲಿಮಾನು, ಪಾಕಿಸ್ತಾನ್. ಈಗ MP UP ನಲ್ಲಿ ಏನ್ ನಡೀತಾ ಇದೆ ಅಂತ? MP UP ನಲ್ಲಂತೂ ಬಿಜೆಪಿ ಇದೆಯಲ್ಲ, ಅಲ್ಲಿ ಏನ್ ನಡೀತಾ ಇದೆ ಅಂತ? ಮತ್ತೆ ಅಲ್ಲಿನ ಜನ ಇಲ್ಲಿ ಯಾಕೆ ಬರ್ತಾ ಇದಾರೆ? ಕರ್ನಾಟಕಗಳಿಗೆ, ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದಾರೆ? ಏನ್ ಪ್ರಾಬ್ಲಮ್ ಏನು ಇವರಿಗೆ? ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಿಗ್ಗೆ ಎದ್ರೆ ಮುಸಲ್ಮಾನ ಪಾಕಿಸ್ತಾನ. ಇವ್ರು ಹಿಂದೂಗಳಿಗೆ ಏನ್ ಸಹಾಯ ಮಾಡಿದಾರೆ? ಇವ್ರು ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಇದ್ರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡವ್ರ ಹಿಂದೂಗಳು ಕೊಡಕ್ಕೆ ಹೇಳ್ರಿ. ಇವ್ರು ಸೌಕಾರ ಹಿಂದೂಗಳು ಏನಾದಾರೆ, ಬಡವ್ರ ಮಂತನ ಏನಾದಾರ, ಶೋಷಿತ ವರ್ಗಗಳು, SC STಗಳು, ಅಲ್ಪಸಂಖ್ಯಾತರ ಜೊತೆಗೆ ಇನ್ನ ನಮ್ಮ ಐಂದ ವರ್ಗದ ಸಣ್ಣ ವರ್ಗಗಳು ಏನದವಲ್ಲ, ಕೊಡ ತೊಳದ್ ಮಾಡಕ್ ಸ್ಟಾರ್ಟ್ ಮಾಡಿ ಕೇಳ್ರಿ. ಮದಿಗಳು ಮಾಡ್ಕೊಳಕ್ ಕೇಳ್ರಿ. ಹಿಂದೂ ಪರ ನಿಮಗಿದೆಯಲ್ಲ, ಎಲ್ಲ ಗುಡಿಗಳು ನಮಗೆ ಬಿಟ್ಕೊಡಕ್ ಕೇಳಿ. ಸಣ್ಣ ಸಮುದಾಯಗಳು ಯಾರಿದಾರಲ್ಲ, ಗುಡಿಗಳು ಕಟ್ಟದವ್ರು ನಾವೇ, ಗುಡಿ ಕೆದ್ದವ್ರು ನಾವೇ, ಮೂರ್ತಿ ಕೆದ್ದವ್ರು ನಾವೇ. ನಮಗೆ ಪೂಜೆ ಮಾಡಕ್ ಅವಕಾಶ ಇಲ್ಲಲ್ಲ, ನಮಗೆಲ್ಲ ಪೂಜೆ ಮಾಡಕ್ ಅವಕಾಶ ಮಾಡ್ಕೊಡಿ. ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಅಂತ ಮಾತನಾಡ್ತಿದ್ರೆ, ನೀವು ಇವತ್ತು ಹಿಂದೂರ ಬಗ್ಗೆ ಮಾತನಾಡ್ತಿದ್ರಿ. ನೀವೆಷ್ಟು ಗುಡಿಗಳು ಕಟ್ಸಿದಿರಿ? ನೋಡಪ್ಪ, 70 ವರ್ಷದ ಅವಧಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು. ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು? ಇವ್ರೇನ್ ಮಾಡಿದ್ದಾರೆ? ಒಂದು ಗುಡಿಗಳು ಕಟ್ಸಿಲ್ಲ, ಒಂದು ಗುಂಡಾರು ಕಟ್ಸಿಲ್ಲ, ಒಂದು ಡ್ಯಾಮ್ ಕಟ್ಸಿಲ್ಲ. 10 ವರ್ಷದಲ್ಲಿ ಯಾವ್ದೊಂದು ಡ್ಯಾಮ್ ಕಟ್ಸಿದಾರೇನ್ರಿ? ಯಾವ್ದೊಂದು ಡ್ಯಾಮ್ ಕಟ್ಸಿದಾರ? ದಿನಾ ಬೆಳಗ್ಗೆ ಇದ್ರೆ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿಲ್ಲ. ಈ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಯಾರ್ರಿ? ಆಸಿಂ ಪ್ರೇಮ್ಜಿ ಯಾವ ಕಮ್ಯುನಿಟಿಯವರು? 2 ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು? ಆಸಿಂ ಪ್ರೇಮ್ಜಿ ಯಾರು? ಯಾರ್ರಿ? ಇಂಥವೆಲ್ಲ ಉದಾಹರಣೆಗಳಿಲ್ಲ. ಸುಮ್ಮನೆ ಎಲ್ಲ ತಗೊಳೋದು, ಏನೋ ಒಂದು ಕಾಟಾಚಾರಕ್ಕೆ ಹೋಗೋದು. ಆಮೇಲೆ ಅಷ್ಟೇ ನಿಮಗೆ ನೋವು ಇದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಎಷ್ಟು ಜನ ಇದಾರೆ ಗೊತ್ತೇನ್ರಿ? ದೇಶದಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ನಮ್ಮ ಭಾರತ ದೇಶದವರು 4.25 ಮಿಲಿಯನ್ ಜನ ಇದ್ದಾರೆ. ಸುಮಾರು 50 ಲಕ್ಷ ಜನ ಮಿಡ್ಲ್ ಈಸ್ಟ್ ನಲ್ಲಿ ಇದ್ದಾರೆ. ಅವ್ರು ಯಾರು ಹೇಳ್ತಾ ಇದ್ರು, ನೀವು ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳಿರ್ತಕ್ಕಂಥ ಕೇಳಿದೆ. ಹೌದಾ? ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಯಾಕ್ರಿ ಮುಸ್ಲಿಂ ಅಂಗಡಿಗೆ ಹೋಗ್ಬಾರ್ದು ಅಂದ್ರೆ? ನೀವು ಮಿಡ್ಲ್ ಈಸ್ಟ್ ಆಯಿಲ್ ಖರೀದಿ ಮಾಡ್ತಿರಲ್ಲ, ದೇಶದ 50% ಆಯಿಲ್ ಖರೀದಿ ಮಾಡ್ತಕ್ಕಂಥದ್ದು ಮುಸ್ಲಿಂ ಕಂಟ್ರಿಯಿಂದ ಖರೀದಿ ಮಾಡ್ತಿದ್ದೀವಿ. ಇದಕ್ಕೆ ಏನ್ ಮಾಡ್ಬೇಕೀಗ? ನಮ್ಮ ದೇಶದ ಸುಮಾರು 50 ಲಕ್ಷ ಜನ ಯುವಕರು ಮುಸ್ಲಿಂ ದೇಶದಲ್ಲಿ ಇವಾಗ ಏನ್ ಮಾಡ್ಬೇಕು? ವಾಪಸ್ ಕರೀತೀರ ಅವ್ರಿಗೆ? $50 ಬಿಲಿಯನ್ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ. $50 ಬಿಲಿಯನ್ ಇಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್. ಈಗ ವಾಪಸ್ ಕರೀತೀರ ಅವ್ರಿಗೆ? ಏನೋ ಸುಮ್ಮನೆ ಕಾಟಾಚಾರಕ್ಕೆ ಓಟ್ಗೋಸ್ಕರ ಓಟಿನ ಡ್ರಾಮಾ ಬಿಟ್ರೆ ಇವ್ರು ಯಾರು ಒರಿಜಿನಲ್ ಹಿಂದೂಗಳ್ರಿ? ಇವ್ರ ಹಿಂದೂಗಳ ಠೇಕೆದಾರ್ರಿ? ಇವರು ಹಿಂದೂಗಳ ಠೇಕೆದಾರ್ರಿ ಏನ್ರಿ ಇವರು? ಯಾರು ಕೊಟ್ಟಿದ್ದಾರೆ ಇವ್ರಿಗೆ ಅಧಿಕಾರ? ಏನ್ ಬೇಕಿದ್ರೆ ಮಾತನಾಡಕ್ಕೆ, ಏನ್ ಬೇಕಿದ್ ಬರೋದು? ಮುಖ್ಯಮಂತ್ರಿ ಪಾಕಿಸ್ತಾನ ಹೋಗಂತ ಹೇಳ್ತಾರ. ಪಾಕಿಸ್ತಾನ ಹೋಗಿ ಕೇಕ್ ತಿಂದವ್ರು ಇವರು. ನರೇಂದ್ರ ಮೋದಿ ಅವರು ಹೋಗಿ ಕೇಕ್ ತಿಂದವ್ರು ಪಾಕಿಸ್ತಾನ, ನಾವಲ್ಲ, ಕಾಂಗ್ರೆಸ್ನವರಲ್ಲ.